ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ ಅಂತೆ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿ ಈಗ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಫಸ್ಟ್ ನಾವು ಕೇಳ್ತಾ ಇರೋದು, ಅದಕ್ಕೆ ರೆಡಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ವೆಪನ್ಸ್ಗಳಿರಬಹುದು ಅಥವಾ ಸೈನ್ಯ ಬಲ ಇರಬಹುದು, ಭಾರತದ ಬಳಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಇರಬಹುದು, ಜೊತೆಗೆ ಭಾರತಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಂತಿದೆ ಅಂತ ಇಷ್ಟೆಲ್ಲಾ ನ್ಯೂನತೆಗಳು ಇದ್ರೂ ಕೂಡ ಪಾಕಿಸ್ತಾನ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯಕರವಾದಂತಹ ವಿಚಾರ. ಫಸ್ಟು ಶಾಂತಿಯುತವಾಗಿ ಹೋದ್ರೆ, ಶಾಂತಿಯುತಕ್ಕೆ ಬಂದ್ರೆ ಭಾರತ ನಾವು ರೆಡಿ ಇದ್ದೀವಿ, ಆದ್ರೆ ಶಾಂತಿಗೆ ಅದು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಆದ್ರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ ಅಂತೆ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿ ಈಗ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಫಸ್ಟ್ ನಾವು ಕೇಳ್ತಾ ಇರೋದು, ಅದಕ್ಕೆ ರೆಡಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ವೆಪನ್ಸ್ಗಳಿರಬಹುದು ಅಥವಾ ಸೈನ್ಯ ಬಲ ಇರಬಹುದು, ಭಾರತದ ಬಳಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಇರಬಹುದು, ಜೊತೆಗೆ ಭಾರತಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಂತಿದೆ ಅಂತ ಇಷ್ಟೆಲ್ಲಾ ನ್ಯೂನತೆಗಳು ಇದ್ರೂ ಕೂಡ ಪಾಕಿಸ್ತಾನ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯಕರವಾದಂತಹ ವಿಚಾರ. ಫಸ್ಟು ಶಾಂತಿಯುತವಾಗಿ ಹೋದ್ರೆ, ಶಾಂತಿಯುತಕ್ಕೆ ಬಂದ್ರೆ ಭಾರತ ನಾವು ರೆಡಿ ಇದ್ದೀವಿ, ಆದ್ರೆ ಶಾಂತಿಗೆ ಅದು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಆದ್ರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ ಅಂತೆ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿ ಈಗ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಫಸ್ಟ್ ನಾವು ಕೇಳ್ತಾ ಇರೋದು, ಅದಕ್ಕೆ ರೆಡಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ವೆಪನ್ಸ್ಗಳಿರಬಹುದು ಅಥವಾ ಸೈನ್ಯ ಬಲ ಇರಬಹುದು, ಭಾರತದ ಬಳಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಇರಬಹುದು, ಜೊತೆಗೆ ಭಾರತಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಂತಿದೆ ಅಂತ ಇಷ್ಟೆಲ್ಲಾ ನ್ಯೂನತೆಗಳು ಇದ್ರೂ ಕೂಡ ಪಾಕಿಸ್ತಾನ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯಕರವಾದಂತಹ ವಿಚಾರ. ಫಸ್ಟು ಶಾಂತಿಯುತವಾಗಿ ಹೋದ್ರೆ, ಶಾಂತಿಯುತಕ್ಕೆ ಬಂದ್ರೆ ಭಾರತ ನಾವು ರೆಡಿ ಇದ್ದೀವಿ, ಆದ್ರೆ ಶಾಂತಿಗೆ ಅದು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಆದ್ರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ ಅಂತೆ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿ ಈಗ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಫಸ್ಟ್ ನಾವು ಕೇಳ್ತಾ ಇರೋದು, ಅದಕ್ಕೆ ರೆಡಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ವೆಪನ್ಸ್ಗಳಿರಬಹುದು ಅಥವಾ ಸೈನ್ಯ ಬಲ ಇರಬಹುದು, ಭಾರತದ ಬಳಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಇರಬಹುದು, ಜೊತೆಗೆ ಭಾರತಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಂತಿದೆ ಅಂತ ಇಷ್ಟೆಲ್ಲಾ ನ್ಯೂನತೆಗಳು ಇದ್ರೂ ಕೂಡ ಪಾಕಿಸ್ತಾನ
ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯಕರವಾದಂತಹ ವಿಚಾರ. ಫಸ್ಟು ಶಾಂತಿಯುತವಾಗಿ ಹೋದ್ರೆ, ಶಾಂತಿಯುತಕ್ಕೆ ಬಂದ್ರೆ ಭಾರತ ನಾವು ರೆಡಿ ಇದ್ದೀವಿ. ಆದ್ರೆ ಶಾಂತಿಗೆ ಅದು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಆದ್ರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ ಅಂತೆ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿ ಈಗ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಫಸ್ಟ್ ನಾವು ಕೇಳ್ತಾ ಇರೋದು, ಅದಕ್ಕೆ ರೆಡಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ವೆಪನ್ಸ್ಗಳಿರಬಹುದು ಅಥವಾ ಸೈನ್ಯ ಬಲ ಇರಬಹುದು, ಭಾರತದ ಬಳಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಇರಬಹುದು, ಜೊತೆಗೆ ಭಾರತಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಂತಿದೆ ಅಂತ ಇಷ್ಟೆಲ್ಲಾ ನ್ಯೂನತೆಗಳು ಇದ್ರೂ ಕೂಡ ಪಾಕಿಸ್ತಾನ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯಕರವಾದಂತಹ ವಿಚಾರ. ಫಸ್ಟು ಶಾಂತಿಯುತವಾಗಿ ಹೋದ್ರೆ, ಶಾಂತಿಯುತಕ್ಕೆ ಬಂದ್ರೆ ಭಾರತ ನಾವು ರೆಡಿ ಇದ್ದೀವಿ. ಆದ್ರೆ ಶಾಂತಿಗೆ ಅದು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಆದ್ರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡಿದ್ದಾರೆ. ಭಾರತ ತಿರುಗಿ ಬಿದ್ದ ಬೆನ್ನಲ್ಲೇ ಪಾಕ್ನಿಂದ ಶಾಂತಿ ಮಂತ್ರ ಅಂತೆ. ಭಾರತದೊಂದಿಗೆ ಶಾಂತಿಗೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಷ್ಟೆಲ್ಲ ಅನಾಹುತಗಳನ್ನ ಸೃಷ್ಟಿ ಮಾಡಿ ಈಗ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತ ಯುದ್ಧಕ್ಕಿಳಿದ್ರೆ ತಕ್ಕ ಉತ್ತರ ನೀಡ್ತೇವೆ ಅಂತ ಹೇಳಿ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಂತಿ ಫಸ್ಟ್ ನಾವು ಕೇಳ್ತಾ ಇರೋದು, ಅದಕ್ಕೆ ರೆಡಿ ಇದ್ರೆ ಓಕೆ, ಇಲ್ಲ ಅಂತಂದ್ರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ರೆಡಿ ನಾವು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಒಂದು ವೇಳೆ ಪಾಕಿಸ್ತಾನ ಯುದ್ಧಕ್ಕೆ ಬಂದಂತಹ ಸಂದರ್ಭದಲ್ಲಿ ವೆಪನ್ಸ್ಗಳಿರಬಹುದು ಅಥವಾ ಸೈನ್ಯ ಬಲ ಇರಬಹುದು, ಭಾರತದ ಬಳಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ ಯಾವ ದೇಶಗಳು ಪಾಕಿಸ್ತಾನಕ್ಕೆ ಸಪೋರ್ಟ್ ಇರಬಹುದು, ಜೊತೆಗೆ ಭಾರತಕ್ಕೆ ಯಾವೆಲ್ಲ ದೇಶಗಳು ಬೆಂಬಲವಾಗಿ ನಿಂತಿದೆ ಅಂತ ಇಷ್ಟೆಲ್ಲಾ ನ್ಯೂನತೆಗಳು ಇದ್ರೂ ಕೂಡ ಪಾಕಿಸ್ತಾನ ನಾವು ಯುದ್ಧಕ್ಕೆ ರೆಡಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆಶ್ಚರ್ಯಕರವಾದಂತಹ ವಿಚಾರ. ಫಸ್ಟು ಶಾಂತಿಯುತವಾಗಿ ಹೋದ್ರೆ, ಶಾಂತಿಯುತಕ್ಕೆ ಬಂದ್ರೆ ಭಾರತ ನಾವು ರೆಡಿ ಇದ್ದೀವಿ. ಆದ್ರೆ ಶಾಂತಿಗೆ ಅದು ಒಪ್ಪಲಿಲ್ಲ ಅಂತ ಹೇಳಿದ್ರೆ ಯುದ್ಧ ಮಾಡೋದಕ್ಕೆ ರೆಡಿ ಆದ್ರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂತಹ ಸಂದೇಶವನ್ನ ಪಾಸ್ ಮಾಡಿದ್ದಾರೆ.